ನಮಸ್ಕಾರ. ಹೆಸರಿಗೆ ನೂರಾರು ಸಂಬಂಧಿಕರಿರಬಹುದು, ಆದರೆ ನೀವು ಸೋತಾಗ ನಿಮ್ಮ ಬೆನ್ನು ತಟ್ಟುವವರು ಎಷ್ಟು ಜನ? ಹಬ್ಬ ಹರಿದಿನಗಳಲ್ಲಿ ಜೊತೆಗಿರುವವರೆಲ್ಲ ನಿಮ್ಮ ಹಿತೈಷಿಗಳಲ್ಲ. ಆಚಾರ್ಯ ಚಾಣಕ್ಯರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಆತುರೇ ವ್ಯಸನೇ ಚೈವ ದುರ್ಭಿಕ್ಷೆ ಶತ್ರು ಸಂಕಟೆ. ಅಂದ್ರೆ ಅನಾರೋಗ್ಯದ ಸಮಯದಲ್ಲಿ, ದುಃಖದಲ್ಲಿ, ಬರಗಾಲದಲ್ಲಿ ಮತ್ತು ಶತ್ರುಗಳ ಕಾಟವಿರುವಾಗ ಯಾರು ನಿಮ್ಮ ಜೊತೆ ಇರ್ತಾರೋ ಅವರೇ ನಿಜವಾದ ಬಂಧುಗಳು. ಇಂದು ನಾವು ಸಂಬಂಧಗಳ ಅಸಲಿ ಮುಖವನ್ನು ಚಾಣಕ್ಯರ ಕಣ್ಣಿನಿಂದ ನೋಡೋಣ. 1. ಪರೀಕ್ಷೆಯ ಕಾಲವೇ ಅಸಲಿ ಕನ್ನಡಿ. ಕ್ರೈಸಿಸ್ ಇಸ್ ದ ಮಿರರ್. ಚಾಣಕ್ಯರ ಮೊದಲ ಪಾಠ, ಸಂಬಂಧಿಕರನ್ನು ಕಷ್ಟಕಾಲದಲ್ಲಿ ಪರೀಕ್ಷಿಸಿ. ನಿಮ್ಮ ಹತ್ತಿರ ಹಣವಿದ್ದಾಗ, ಅಧಿಕಾರವಿದ್ದಾಗ ನಿಮ್ಮ ಮನೆಗೆ ಬರುವವರು 10 ಜನ ಇರ್ತಾರೆ. ಆದರೆ ನಿಮ್ಮ ಕಿಸೆ ಖಾಲಿಯಾದಾಗ ನಿಮ್ಮ ನೆರಳು ಕೂಡ ನಿಮ್ಮನ್ನು ಬಿಟ್ಟು ಹೋಗಬಹುದು. ಚಾಣಕ್ಯನ ಪ್ರಕಾರ ಕಷ್ಟ ಬಂದಾಗ ಓಡಿ ಹೋಗುವವನು ಸಂಬಂಧಿಕನಲ್ಲ, ಅವನು ಕೇವಲ ಅವಕಾಶವಾದಿ. ಇಂತಹವರನ್ನು ಗುರುತಿಸಿ ಅವರಿಂದ ಮೊದಲೇ ಅಂತರ ಕಾಯ್ದುಕೊಳ್ಳುವುದು ಜಾಣತನ. 2. ಹೊಟ್ಟೆಕಿಚ್ಚಿನ ನೆಂಟರು. ಜೆಲಸ್ ರಿಲೇಟಿವ್ಸ್. ಚಾಣಕ್ಯರು ಹೇಳ್ತಾರೆ, ಹಾವಿಗಿಂತಲೂ ಅಪಾಯಕಾರಿ ಎಂದರೆ ನಗುತ್ತಲೇ ದ್ರೋಹ ಮಾಡುವ ಹಿತೈಷಿ. ಕೆಲವು ಸಂಬಂಧಿಕರು ನೀವು ಬೆಳೆಯುತ್ತಿರುವುದನ್ನು ಕಂಡು ಸಹಿಸುವುದಿಲ್ಲ. ಅವರು ನಿಮ್ಮ ಮುಂದೆ ಹೊಗಳುತ್ತಾರೆ, ಆದರೆ ಬೆನ್ನು ಹಿಂದೆ ನಿಮ್ಮ ಪತನಕ್ಕಾಗಿ ಪ್ರಾರ್ಥಿಸುತ್ತಾರೆ. ಚಾಣಕ್ಯನ ನೀತಿಯಂತೆ ನಿಮ್ಮ ಗುರಿಗಳು ಮತ್ತು ರಹಸ್ಯಗಳನ್ನು ಅಂತಹ ಸಂಬಂಧಿಕರ ಮುಂದೆ ಎಂದಿಗೂ ಬಿಚ್ಚಿಡಬೇಡಿ. ಸಂಶಯವಿದ್ದರೆ ಸುಮ್ಮನಿರಿ, ಆದರೆ ಅತಿಯಾದ ನಂಬಿಕೆ ಬೇಡ. 3. ಸಂಬಂಧಗಳ ನಿರ್ವಹಣೆ. ಮ್ಯಾನೇಜಿಂಗ್ ರಿಲೇಶನ್ಶಿಪ್ಸ್. ಚಾಣಕ್ಯನ ಪ್ರಕಾರ ಅತಿಯಾದ ಸಲುಗೆ ಅಪಮಾನಕ್ಕೆ ದಾರಿ. ಸಂಬಂಧಿಕರ ಜೊತೆ ಎಷ್ಟೇ ಆತ್ಮೀಯತೆ ಇದ್ದರೂ ಒಂದು ಮಿತಿ ಇರಲಿ. ನಿಮ್ಮ ಮನೆಯ ಗುಟ್ಟುಗಳು ಅಥವಾ ಹಣಕಾಸಿನ ವಿಚಾರಗಳು ಹೊರಗಿನವರಿಗೆ ತಿಳಿಯಬಾರದು. ಚಾಣಕ್ಯರು ಹೇಳ್ತಾರೆ, ಯಾರು ನಿಮ್ಮನ್ನು ಕೇವಲ ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೋ ಅವರನ್ನು ಗೌರವಿಸಿ, ಆದರೆ ಅವರ ಮೇಲೆ ಅವಲಂಬಿತರಾಗಬೇಡಿ. ಸಂಬಂಧವು ಎರಡೂ ಕಡೆಯಿಂದ ಇರಬೇಕು, ಕೇವಲ ಒಂದು ಕಡೆಯಿಂದಲ್ಲ. 100 ಜನ ನಕಲಿ ನೆಂಟರಿಗಿಂತ ಕಷ್ಟದಲ್ಲಿ ಜೊತೆಗಿರುವ ಒಬ್ಬ ವ್ಯಕ್ತಿ ಸಾಕು. ನಿಮ್ಮ ಜೀವನದ ನಿಜವಾದ ಹಿತೈಷಿಗಳನ್ನು ಗುರುತಿಸಿ ಅವರನ್ನು ಗೌರವಿಸಿ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ನೆರವಾದ ಆ ಒಬ್ಬ ವಿಶೇಷ ಸಂಬಂಧಿಕರು ಯಾರು? ಅವರ ಹೆಸರನ್ನು ಕಾಮೆಂಟ್ನಲ್ಲಿ ತಿಳಿಸಿ ಅವರಿಗೆ ಧನ್ಯವಾದ ಅರ್ಪಿಸಿ. ಸಂಬಂಧಗಳಲ್ಲಿ ನೊಂದು ಹೋಗಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಸ್ಪಷ್ಟತೆ ನೀಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಗೃತವಾಗಿರಿ. ಇದು ನಿಮ್ಮ ಚಾಣಕ್ಯ.